ರೈತ ಮಿತ್ರ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 18 ಗುಂಟೆ ಜಮೀನಿನಲ್ಲಿ 28 ಬೆಳೆಗಳನ್ನು ಖರ್ಚಿಲ್ಲದೆ ಸಾವಯವ ಕೃಷಿಯಲ್ಲಿ ಯಶಸ್ವಿಯಾದ ರೈತ. ಈ ರೈತನ ಬಗ್ಗೆ ತಿಳಿದುಕೊಂಡು ಬರೋಣ ಬನ್ನಿ. 28 ಬೆಳೆಗಳನ್ನು ಹೇಗೆ ಬೆಳೆದಿದ್ದಾನೆ ಅಂತ. ದಾವಣಗೆರೆ ಹರಿಹರ ತಾಲೂಕಿನ ಯರೇಸನಹಳ್ಳಿ ಗ್ರಾಮದಲ್ಲಿ ವೃದ್ಧ ದಂಪತಿ ಭೂಮಿಯನ್ನು ನಂಬಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ತಮಗೆ ಅನ್ನವನ್ನು ಕೊಡುವ ಭೂಮಿಗೆ ಸಾವಯವ ಗೊಬ್ಬರ ಬಳಸಿ ಬಂಗಾರದಂಥ ಬೆಳೆ ಬೆಳೆಯುತ್ತಿದ್ದಾರೆ. ಅರೆತರವಾರು ಬೆಳೆಗಳನ್ನು ಬೆಳೀತಾ ಇದ್ದ ವೃದ್ಧ ದಂಪತಿಗಳ ಕೈಗೆ ಭರಪೂರ ಆದಾಯ ಕೂಡ ಬರ್ತಾ ಇದೆ. ನೋನಿ ಹಣ್ಣು, ಸುವರ್ಣಗಡ್ಡೆ, ಕೆಂಪು ಬೆಂಡೆ, ಹಾಲುಗೆಣಸು ಹೀಗೆ ಔಷಧಿಯುಕ್ತ ಬೆಳೆಗಳನ್ನು ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಹೌದು, ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹೊಸಳ್ಳಿ ಗ್ರಾಮದ ರೈತ ದಂಪತಿಗಳಾದ ಸಂಜೀವಪ್ಪ ರೆಡ್ಡಿ, ಜಿಎಸ್ ರೇಣುಕಮ್ಮ ಸಂಜೀವಪ್ಪ ರೆಡ್ಡಿ ಕೃಷಿ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ. ಕೇವಲ 18 ಗುಂಟೆ ಭೂಮಿಯಲ್ಲಿ ಸಾವಯವ ಗೊಬ್ಬರ ಬಳಕೆ ಮಾಡಿ 28ಕ್ಕೂ ಹೆಚ್ಚು ಬೆಳೆಗಳನ್ನು ಬೆಳೆದು ಮಾದರಿಯಾದ ರೈತರು ಇವರು. ಖರ್ಚು ಇಲ್ಲದೆ ವರ್ಷಕ್ಕೆ 80,000ದಿಂದ 1,00,000 ತನಕ ಆದಾಯ ಗಳಿಸುತ್ತಿದ್ದಾರೆ. ಇವರು ಜಮೀನಿನಲ್ಲಿ ಬೇರೆ ಬೇರೆ ರೈತರ ದಿನನಿತ್ಯ ಭೇಟಿ ನೀಡಿ ಸಾವಯವ ಕೃಷಿ ಬಗ್ಗೆ ಮಾಹಿತಿಯನ್ನು ಕೇಳುತ್ತಿದ್ದಾರೆ. ಇವರು ಬೆಳೆಯುವಂಥ ಕೈಪಲ್ಯಗಳು ಏನೇನೆಂದರೆ ತರಕಾರಿ, ಹಾಗೆ ಇನ್ನಿತರ ಬೆಂಡೆ, ಉಳಿದ ತರಕಾರಿಗಳನ್ನು ಮಾತ್ರ ಬೆಳೀತಾ ಇದ್ದಾರೆ. ಹಾಗೆ ಔಷಧಿಗೆ ಬೇಕಾಗುವಂಥ ತರಕಾರಿಗಳು ಕೂಡ ಬೆಳೀತಾ ಇದ್ದಾರೆ. ಹಾಗೆ ಇವರ ಪುಟ್ಟ ತೋಟದಲ್ಲಿ 28 ಅರೆತರವಾರು ಬೆಳೆಗಳು ಯಾವ್ಯಾವ ಅದಾವ ಅಂದರೆ, ಸಂಜೀವಪ್ಪ ರೆಡ್ಡಿ ಅವರು 18 ಗುಂಟೆ ಜಮೀನಿನಲ್ಲಿ ಪಪಾಯೆ, ದಾಳಂಬ್ರೆ, ಪೇರಲು, ತೆಂಗು, ಅಡಿಕೆ, ಮಾವು, ಕೆಂಪು ಬಾಳೆ, ರಸತಾಳೆ, ಕಬ್ಬು, ನುಗ್ಗೆ, ಕೆಂಪು ಬೆಂಡೆ, ಹಾಗೆ ಸುವರ್ಣಗಡ್ಡೆ, ಗೆಣಸು, ಮರಗೆಣಸು, ನೋನಿ ಹಣ್ಣು, ಕರಿಮೇವು, ಲಿಂಬೆ, ಪರಂಗಿ, ದಾಳಂಬ್ರಿ ಹಣ್ಣು, ಅಡುಗೆಯ ಅರಿಶಿನ, ಉಪ್ಪಿನಕಾಯಿಯ ಶುಂಠಿ, ಡ್ರ್ಯಾಗನ್ ಫ್ರೂಟ್ ಈ ರೀತಿ ಬೆಳೆಯನ್ನು ಹುಲುಸಾಗಿ ಬೆಳೆದಿದ್ದು ಅದರಲ್ಲಿ ಲಾಭದಲ್ಲಿ ಕೃಷಿ ದಂಪತಿಗಳಿಗೆ ಕೈ ಹಿಡಿದಿದೆ. ಇವರ ಜಮೀನಿನಲ್ಲಿ ತರಕಾರಿ ಬೆಳೆಗಳಾದ ಕ್ಯಾರೆಟು, ಮೂಲಂಗಿ, ಮಲಾಡ್ ಹಾಗೆ ಅವರೇ ಬಳ್ಳಿ ಬಿಡುವ ವಿಶೇಷ ಆಲೂಗಡ್ಡೆ, ಹಾಲು ಕುಂಬಳು, ಸಿಹಿ ಕುಂಬಳು, ಈರುಳ್ಳಿ, ಚೋಟಾ ಮೆಣಸು, ಹಾಗೆ ಹೂಕೋಸು, ಎಲೆಕೋಸು, ಹೀರೆಕಾಯಿ, ಹಾಗಲಕಾಯಿ, ಕೆಂಪು ಬೆಂಡೆ, ಬದನೆಕಾಯಿ, ಟೊಮೆಟೊಗಳನ್ನು ಬೆಳೆದು ಎಲ್ಲ ಬೆಳೆಗಳಲ್ಲಿ ಇಳುವರಿ ಕೂಡ ಬಂದಿದೆ. ಇವರಿಗೆ ಉತ್ತಮ ಇಳುವರಿ ಬಂದಿದ್ದು, ಹೊಲಗಳಲ್ಲಿ ಕೀಟಗಳನ್ನು ತಿನ್ನುವುದಕ್ಕಾಗಿ ಬರುವ ಪಕ್ಷಿಗಳು ನೆಲೆಸುವುದು ಹೊಲದಲ್ಲಿ ಸುತ್ತಾಡಲು ಔಡಲ, ಬೇವಿನ ಮರ, ಬನ್ನಿ ಮರವನ್ನು ಕೂಡ ಸುತ್ತಮುತ್ತ ಹಚ್ಚಿದ್ದಾರೆ. ಹಾಗೆ ಇವರ ಸಾವಯವ ಗೊಬ್ಬರದಲ್ಲಿ ಜೀವಾಮೃತ ಬಳಕೆ. ರೈತ ದಂಪತಿಗಳಲ್ಲಿ ಕಷ್ಟಪಟ್ಟು ಸಾವಯವ ಗೊಬ್ಬರವನ್ನು ಮನೆಯಲ್ಲೇ ತಯಾರು ಮಾಡ್ತಾ ಇದ್ದಾರೆ. ಮನೆಯಲ್ಲಿರುವ ಗೊಬ್ಬರ ಏನಂದರೆ ಗೋಮೂತ್ರ, ಸಗಣಿ, ಕಡಲೆ ಹಿಟ್ಟು, ಜೋಳದ ಹಿಟ್ಟು ಬೆರೆಸಿ ಗೊಬ್ಬರ ತಯಾರಿಸುತ್ತಿದ್ದಾರೆ. ಇದರ ಗೊಬ್ಬರವನ್ನು ಬೆಳೆಗಳಿಗೆ ಬಳಸಲಾಗುತ್ತದೆ. ಹಾಗೆ ಬಳಿಕ ಗಿಡಗಳಿಗೆ ಸ್ಪ್ರೇ ಮಾಡುವುದರಿಂದ ಗಿಡಗಳು ಶೈನಿಂಗ್ ಆಗಿ ಬರ್ತಾ ಇದ್ದಾವೆ ಅಂತ ಸಂಜು ರೆಡ್ಡಿ ಅವರು ಮಾಹಿತಿ ನೀಡಿದ್ದಾರೆ. ಕೊತ್ತಂಬರಿ, ಪುದೀನ, ಉಳಿಚಕ್ಕು, ಸಬ್ಬಸ್ಗಿ, ಹೆಸರು, ಅಲಸಂದಿ ಕೂಡ ಇವರು ಬೆಳೀತಾ ಇದ್ದು ವಿಶೇಷವಾಗಿದೆ. ಇನ್ನು ಬೋರ್ವೆಲ್ ಇರುವ ಕಾರಣ ಜಮೀನಿನಲ್ಲಿ ಭರಪೂರ ನೀರು ದೊರೆಯುತ್ತದೆ. ಅಲ್ಲದೆ ಮಳೆ ಬಿದ್ದರೆ ಜಮೀನಿನಲ್ಲಿ ಬಿದ್ದ ಮಳೆ ನೀರನ್ನು ಇಂಗುವಂತೆ ರೈತ ಸಂಜು ರೆಡ್ಡಿ ಅವರು ಮಾಡಿದ್ದಾರೆ ಅವರ ಹೊಲಗಳಲ್ಲಿ. ಹಾಗೆ ಇವರು ಬಂದು ಬೆಳೆಗಳಿಗೆ ಮಿಶ್ರ ಬೆಳೆಗಳ ಮಧ್ಯೆ ಕಳೆ ಬರುವ ಕಸವನ್ನು ನಾಶಪಡಿಸಲು ಇವರು ಕಳೆನಾಶಕವನ್ನು ಬಳಸುವುದಿಲ್ಲ. ಕಳೆ ತೆಗೆಯಲು ಕೃಷಿ ವಿಶ್ವವಿದ್ಯಾಲಯದಿಂದ ಸಿದ್ಧಪಡಿಸಿದ ಕಳೆನಾಶಕ ಯಂತ್ರವನ್ನು ಬಳಸ್ತಾ ಇದ್ದಾರೆ. ಔಷಧಿಯುಕ್ತ ಬೆಳೆಗಳನ್ನು ಬೆಳೀತಾ ಇದ್ದು ನೋನಿ ಹಣ್ಣು ಸಕ್ಕರೆ ಕಾಯಿಲೆಗೆ ಉಪಯೋಗವಾಗುತ್ತದೆ. ಹಾಗೆ ಪಪಾಯ, ಡ್ರ್ಯಾಗನ್ ಫ್ರೂಟ್ಸು ಇವೆಲ್ಲವೂ ಬಂದು ಉತ್ತಮ ಶಕ್ತಿ ಹೊಂದಿವೆ. ಇವುಗಳು ಮಲಬದ್ಧತೆ ದೂರ ಮಾಡಲು ಇದರಲ್ಲಿ ಶಕ್ತಿ ಇದೆ. ಪಪಾಯ, ಡ್ರ್ಯಾಗನ್ನಲ್ಲಿ ಇವುಗಳನ್ನು ಕೂಡ ಬೆಳೀತಾ ಇದ್ದಾರೆ. ಹಾಗೆ ಇನ್ನು ಹಲವಾರು ಥರದ ಬೆಳೀತಾ ಇದ್ದು ವರ್ಷಕ್ಕೆ 80ರಿಂದ 1,00,000ದವರೆಗೆ ಆದಾಯವನ್ನು ಇವರು ಬರೀ ಎಷ್ಟು ಗುಂಟೆಯಲ್ಲಿ ಗಳಿಸ್ತಾ ಇದ್ದಾರೆ ಅಂದರೆ 18 ಗುಂಟೆಯಲ್ಲಿ ಗಳಿಸ್ತಾ ಇದ್ದಾರೆ. 18 ಗುಂಟೆಯಲ್ಲಿ 1,00,000 ಇಳುವರಿಯನ್ನು ತೆಗಿತಾ ಇದ್ದಾರೆ. ಹಾಗೆ ನೋಡ್ಬೋದು ರೈತರೇ. ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ.